ಒಂದು ಕಾಲದಲ್ಲಿ ಈ ನೆಲದ ಮೇಲೆ ಒಂದು ಸಾಮ್ರಾಜ್ಯ ಇತ್ತು. ಅದರ ವೈಭವ ನೋಡಿ ವಿದೇಶೀಯರೇ ಬೆರಗಾಗಿ ಹೋಗಿದ್ರು. ಅದೇ ವಿಜಯನಗರ ಸಾಮ್ರಾಜ್ಯ. 1336ನೇ ಇಸ್ವಿ ತುಂಗಭದ್ರಾ ನದಿಯ ದಡದಲ್ಲಿ ಇಬ್ಬರು ಸಹೋದರರು ನಿಂತಿದ್ರು, ಹರಿಹರ ಮತ್ತು ಬುಕ್ಕ. ಅವರ ಕೈಯಲ್ಲಿದ್ದುದು ಒಂದು ಕನಸು, ಒಂದು ಮಹಾನ್ ಹಿಂದೂ ಸಾಮ್ರಾಜ್ಯ ಕಟ್ಟುವ ಕನಸು. ಸಂತ ವಿದ್ಯಾರಣ್ಯರ ಆಶೀರ್ವಾದದೊಂದಿಗೆ ವಿಜಯನಗರ ನಗರ ಸ್ಥಾಪನೆಯಾಯಿತು. ಇದು ಕೇವಲ ಒಂದು ನಗರ ಅಲ್ಲ, ಇದು ಭಾರತದ ಇತಿಹಾಸದ ಒಂದು ಅಧ್ಯಾಯ. ಪೋರ್ಚುಗೀಸ್ ಪ್ರವಾಸಿ ಡೊಮಿಂಗೋ ಪೇಜ್ ಹೇಳಿದ್ದೇನು ಗೊತ್ತಾ? ಇದು ರೋಮ್ಗಿಂತ ದೊಡ್ಡ ನಗರ, ಇಲ್ಲಿ ಎಲ್ಲವೂ ಚಿನ್ನ. 14ನೇ ಶತಮಾನದಿಂದ 16ನೇ ಶತಮಾನದವರೆಗೆ ಬರೋಬ್ಬರಿ 200 ವರ್ಷ ಈ ಸಾಮ್ರಾಜ್ಯ ದಕ್ಷಿಣ ಭಾರತವನ್ನಾಳಿತು. ಕೃಷ್ಣದೇವರಾಯ, ಓಹ್, ಈ ಹೆಸರು ಕೇಳಿದ್ರೆ ಸಾಕು ಇತಿಹಾಸ ಮೈನಡುಗುತ್ತದೆ. ಮಹಾಯೋಧ, ಮಹಾಕವಿ, ಮಹಾರಾಜ. ಅವರ ಕಾಲದಲ್ಲಿ ವಿಜಯನಗರ ವಿಶ್ವದ 2ನೇ ಅತಿ ದೊಡ್ಡ ನಗರ. ಹಂಪಿ ಇಂದಿಗೂ ಅದರ ಕಲ್ಲುಗಳು ಮಾತನಾಡುತ್ತವೆ. ವಿರೂಪಾಕ್ಷ ದೇವಾಲಯ, ಲೋಟಸ್ ಮಹಲ್, ವಿಠ್ಠಲ ದೇವಾಲಯದ ಸಂಗೀತದ ಕಂಬಗಳು. ಕಂಬ ತಟ್ಟಿದರೆ ಸಂಗೀತ ಹೊರಡುತ್ತದೆ. ಇದು ಆ ಕಾಲದ ಇಂಜಿನಿಯರಿಂಗ್. ಕನ್ನಡ, ತೆಲುಗು, ತಮಿಳು, ಸಂಸ್ಕೃತ ಎಲ್ಲ ಭಾಷೆಗಳಿಗೂ ಆಶ್ರಯ ನೀಡಿದ ಸಾಮ್ರಾಜ್ಯ ಇದು. ವ್ಯಾಪಾರ, ಕಲೆ, ಶಿಕ್ಷಣ ಎಲ್ಲವೂ ಉತ್ತುಂಗದಲ್ಲಿತ್ತು. ಆದರೆ 1565ರ ತಾಳಿಕೋಟೆ ಯುದ್ಧ. 4 ಸುಲ್ತಾನರು ಒಂದಾದರು, ವಿಜಯನಗರ ಒಂಟಿಯಾಯಿತು. ಆ ಯುದ್ಧದ ನಂತರ ನಗರಕ್ಕೆ ಬೆಂಕಿ ಬಿದ್ದಿತು. 6 ತಿಂಗಳು ಉರಿದ ನಗರ ವೈಭವ ಬೂದಿಯಾಯಿತು. ಆದರೆ ಅದರ ಕಲ್ಲುಗಳು ಇಂದಿಗೂ ಮೌನವಾಗಿ ನಿಂತಿವೆ, ಸಾಕ್ಷಿಯಾಗಿ. ವಿಜಯನಗರ ಮುಗಿದಿಲ್ಲ. ಅದು ಹಂಪಿಯ ಪ್ರತಿ ಕಲ್ಲಿನಲ್ಲಿ ಇದೆ, ನಮ್ಮ ಹಾಡಿನಲ್ಲಿ ಇದೆ, ನಮ್ಮ ಕಲೆಯಲ್ಲಿ ಇದೆ, ನಮ್ಮ ರಕ್ತದಲ್ಲಿ ಇದೆ. ಕನ್ನಡಿಗರ ಹೆಮ್ಮೆ ವಿಜಯನಗರ ಸಾಮ್ರಾಜ್ಯ. ಜೈ ವಿಜಯನಗರ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.